Hi my dear students, welcome back to my channel. Hope everyone are fine. So ಈಗ one day before community ನಲ್ಲಿ post ಮಾಡಿದಂತ ಒಂದು question ಗೆ maximum students respond ಮಾಡಿದ್ರ I want you guys to teach both by using Kannada as well as English language. So as per your request, upcoming videos ಎಲ್ಲದಲ್ಲೂ ಕೂಡ ನಿಮ್ಮ request ಪ್ರಕಾರನೇ language ನ use ಮಾಡ್ತಾ so I am going to teach you all the concepts in a very crystal clear manner. Yes. So ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ತಾ ಇರುವಂತದ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಫ್ರಮ್ ದ ಲೆಸನ್ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್, ದಟ್ ಈಸ್ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್ಸ್ ಬಿಟ್ವೀನ್ ವೇರಿಯಸ್ ಎಲಿಮೆಂಟ್ಸ್. ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ಕೋವಲೆಂಟ್ ಬಾಂಡ್ ಅಂದ್ರೆ ಏನು ಅಂಡ್ ಯುನೀಕ್ ನೇಚರ್ ಆಫ್ ಕಾರ್ಬನ್, ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಏನು ಅಂತ ನಾನು ಪೋಸ್ಟ್ ಮಾಡಿದೀನಿ. ಸೊ ಆ ವಿಡಿಯೋಸ್ ನ ನೋಡಿಲ್ಲ ಅಂದ್ರೆ ಲಿಂಕ್ಸ್ ಆಫ್ ದೋಸ್ ವಿಡಿಯೋಸ್ ಆರ್ ಗಿವನ್ ಬಿಲೋ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್, ಚೆಕ್ ಮಾಡಿ. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ವಾಚ್ ಮಾಡಿ ಎಲ್ಲ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಗೆ ರಿಲೇಟೆಡ್ ಆಗಿ ಪೋಸ್ಟ್ ಮಾಡುವಂತ ವಿಡಿಯೋಸ್ ಈ ಲೆಸನ್ ಇಂದ ಬರಬೇಕಾದಂತ ಫುಲ್ ಮಾರ್ಕ್ಸ್ ನಿಮಗೆ ಸಿಗುತ್ತಾ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ಸಿ ಆಲ್ರೆಡಿ ನಾನು ನಿಮ್ಗೆ ಹೇಳಿರೋ ಹಾಗೆ ವಾಟ್ ಈಸ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ ಅಂದ್ರೆ ಏನು? ಸಿ ಕೋವಲೆಂಟ್ ಬಾಂಡ್ ಅಂತಂದ್ರೆ ಇಟ್ ಈಸ್ ಎ ಬಾಂಡ್ ವಿಚ್ ಈಸ್ ಫಾರ್ಮ್ಡ್ ಬೈ ಶೇರಿಂಗ್ ಎಲೆಕ್ಟ್ರಾನ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ರೈಟ್? ಕೋವಲೆಂಟ್ ಬಾಂಡ್ಸ್ ಅಂದ್ರೆ ಏನು? Bond formed by sharing electrons. So electrons ಹೇಗೆ share ಆಗುತ್ತೆ? So we are going to understand by taking several examples. ಸಾಕಷ್ಟು examples ಗಳನ್ನ ತಗೊಂಡು ಇದನ್ನ ನಾನು ನಿಮಗೆ explain ಮಾಡ್ತಾ ಹೋಗ್ತೀನಿ. Let me start with the simple element and the lightest element in the periodic table. The first element ನಾನು ತಗೊಳ್ತಾ ಇರೋದು hydrogen. Okay? ಸೊ ನಾವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನ ಫಾರ್ಮ್ ಮಾಡಬೇಕು ಅಂದ್ರೆ ಮಿನಿಮಮ್ 2 ಆಟಮ್ಸ್ ಇರಬೇಕು. ಸಿಂಗಲ್ ಆಟಮ್ಗೆ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ಲೆಟ್ ಅಸ್ ಟೇಕ್ ಹೈಡ್ರೋಜನ್ ಮಾಲಿಕ್ಯೂಲ್. ಸೊ ಹೈಡ್ರೋಜನ್ ಮಾಲಿಕ್ಯೂಲ್. ಸೊ ಯಾಕೆ ಇದು ಹೈಡ್ರೋಜನ್ ಮಾಲಿಕ್ಯೂಲ್? ನೋಡಿ, ಸಿಂಗಲ್ ಹೆಚ್ ಅಂತ ಬರೆದ್ರೆ ದಿಸ್ ಈಸ್ ಆಟಮ್. ಇಫ್ ಐ ರೈಟ್ ಮೋರ್ ದೆನ್ 1 ಆಟಮ್, ಯು ರೈಟ್ 2 ಆರ್ ಯು ರೈಟ್ 3. ಸೊ ನೀವು ಎಷ್ಟಾದ್ರೂ ಬರೀರಿ, ಮೋರ್ ದೆನ್ 1 ಬರೆದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಅ ಮಾಲಿಕ್ಯೂಲ್. So we are going to now write the electron dot structure for hydrogen molecule. Electron dot structures ಬರಿಬೇಕಂದ್ರೆ minimum ನಿಮಗೆ ಏನು ಗೊತ್ತಿರಬೇಕು? Firstly, you must know the atomic number of that particular element. Okay? ಈ ಲೆಸನ್ ಅಲ್ಲಿ ನಿಮಗೆ ಕಾಮನ್ ಆಗಿ ಬರುತ್ತದ್ದು ಹೈಡ್ರೋಜನ್, ಕಾರ್ಬನ್ ಅಂಡ್ ಆಕ್ಸಿಜನ್. ಓಕೆ, ಈಗ ಬಿಗಿನಿಂಗ್ ಆಫ್ ದ ಟಾಪಿಕ್ ಅಲ್ಲಿ ನಾನು ನಿಮಗೆ ಕೆಲವೊಂದು ಬೇರೆ ಎಲಿಮೆಂಟ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಟ್ ನಿಮಗೆ ಗೊತ್ತಿರಬೇಕಾಗಿರುತ್ತದ್ದು, you want to know about the atomic number and then you must know about their electronic configuration and valence electrons. So ನಾನೀಗ ಟೀಚ್ ಮಾಡ್ತಾ ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ಹೈಡ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳಿದೆ ಅಲ್ವಾ? ಸೊ ಹೈಡ್ರೋಜನ್ ಮಾಲಿಕ್ಯೂಲ್ ಅಂದ್ರೆ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಏನಾಗಿದೆ? ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಈಸ್ 1. ಓಕೆ, ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ಆಲ್ಸೋ 1. ಎಷ್ಟು ಎಲೆಕ್ಟ್ರಾನ್ ಇದೆ? ಓನ್ಲಿ 1. ಸೊ ಒಂದೇ ಎಲೆಕ್ಟ್ರಾನ್ ಇರೋದ್ರಿಂದ ಇದರ ವೇಲೆನ್ಸ್ ಎಲೆಕ್ಟ್ರಾನ್ ಏನು? ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೀನಿ. ವೇಲೆನ್ಸ್ ಎಲೆಕ್ಟ್ರಾನ್ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಆರ್ಬಿಟ್. ಸೊ ಎಷ್ಟು ಎಲೆಕ್ಟ್ರಾನ್ ಇದೆ ಇಲ್ಲಿ? ದೇರ್ ಇಸ್ ಓನ್ಲಿ 1. ಸೊ ಹಾಗಾಗಿ ವೇಲೆನ್ಸ್ ಎಲೆಕ್ಟ್ರಾನ್ 1. ಸೊ ಈಗ ಹೈಡ್ರೋಜನ್ ಮಾಲಿಕ್ಯೂಲ್ದು ನಾವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀತಾ ಇದೀವಿ. ವಾಟ್ ಕೈಂಡ್ ಆಫ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್? ಸೊ ವಿ ಆರ್ ರೈಟಿಂಗ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ by creating a covalent bond, ಅಂದ್ರೆ by sharing electrons. So observe ಮಾಡಿ, ಎಷ್ಟು ಹೈಡ್ರೋಜನ್ ಆಟಮ್ಸ್ ಇದೆ ಇಲ್ಲಿ? there are 2 hydrogen atoms. 2 hydrogen atom ಇದೆ ಅಲ್ವಾ? ರೈಟ್. ದೆನ್ ನೆಕ್ಸ್ಟ್ ನೀವು ಏನು ಬರೀಬೇಕು? ಯಾವುದೇ ಒಂದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀರಿ. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ರೈಟ್. ಫಸ್ಟ್ ನೀವು ಎಲಿಮೆಂಟ್ ಬರ್ಕೊಳ್ಳಿ. ಸೆಕೆಂಡ್ ವಾಟ್ ಯು ಹ್ಯಾವ್ ಟು ರೈಟ್? ಸೆಕೆಂಡ್ ಯು ವಾಂಟ್ ಟು ರೈಟ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಾಟ್ ಪರ್ಟಿಕ್ಯುಲರ್ ಎಲಿಮೆಂಟ್ or an atom. ಈಗ ಹೈಡ್ರೋಜನ್ ಗೆ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ? 1. ಹೈಡ್ರೋಜನ್ ಗೆ ವೇಲೆನ್ಸ್ ಎಲೆಕ್ಟ್ರಾನ್ 1. ಒಂದು ಆಟಮ್ ಆಫ್ ಹೈಡ್ರೋಜನ್ ಗೆ 1 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಅಂಡ್ ಅನದರ್ ಆಟಮ್ ಆಫ್ ಹೈಡ್ರೋಜನ್ ಆಲ್ಸೋ ಹ್ಯಾಸ್ 1 more, that is 1 ವೇಲೆನ್ಸ್ ಎಲೆಕ್ಟ್ರಾನ್. ಇದಕ್ಕೂ 1 ಎಲೆಕ್ಟ್ರಾನ್ ಇದೆ ಅಂಡ್ ಇದಕ್ಕೂ ಕೂಡ 1 ಎಲೆಕ್ಟ್ರಾನ್ ಇದೆ. ಸೊ ಈಗ ನಾವು ಏನ್ ಮಾಡಬೇಕು? ವೈ ಆರ್ ವಿ ಕ್ರಿಯೇಟಿಂಗ್ ಬಾಂಡ್ಸ್? ದಟ್ ಈಸ್ ಕೋವಲೆಂಟ್ ಬಾಂಡ್. ದಿಸ್ ಕೋವಲೆಂಟ್ ಬಾಂಡ್ ದಟ್ ವಿ ಆರ್ ಕ್ರಿಯೇಟಿಂಗ್ ಈಸ್ to make the element to undergo octet configuration. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ we are sharing the bonds between 2 different elements. ಯಾಕೆ ಅಂದ್ರೆ in order to make them stable,
ಆ ಎಲಿಮೆಂಟ್ಸ್ ಅನ್ನ ಸ್ಟೇಬಲ್ ಮಾಡಕ್ಕೆ. ಈಗ ಹೈಡ್ರೋಜನ್ ಸ್ಟೇಬಲ್ ಆಗಬೇಕು ಅಂದ್ರೆ ಇಫ್ ಹೈಡ್ರೋಜನ್ ವಾಂಟ್ ಟು ಬಿಕಮ್ ಸ್ಟೇಬಲ್, ಓಕೆ, ಸೊ ಹೌ ಮೆನಿ ಎಲೆಕ್ಟ್ರಾನ್ಸ್ ಹೈಡ್ರೋಜನ್ ನೀಡ್? ನೋಡಿ, ಫಸ್ಟ್ ಎಲಿಮೆಂಟ್ ಹೈಡ್ರೋಜನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ, ಸೆಕೆಂಡ್ ಎಲಿಮೆಂಟ್ ಹೀಲಿಯಂ. ಅಂದ್ರೆ ಫಸ್ಟ್ ಎಲಿಮೆಂಟ್ ಮೇಲೆ 1 ಎಲೆಕ್ಟ್ರಾನ್ ಇದೆ, ಸೆಕೆಂಡ್ ಎಲಿಮೆಂಟ್ ಮೇಲೆ 2 ಎಲೆಕ್ಟ್ರಾನ್ ಇದೆ, ತಿಳ್ಕೊಳ್ಳಿ ಇದನ್ನ. ಅಂಡ್ ಹೀಲಿಯಂ ಒಂದು ನೋಬಲ್ ಗ್ಯಾಸ್ ಅಂದ್ರೆ ಆಲ್ರೆಡಿ ಸ್ಟೇಬಲ್ ಆಗಿದೆ. ಸೊ ಹೈಡ್ರೋಜನ್ಗೆ 1 ಎಲೆಕ್ಟ್ರಾನ್ ಇದೆ. ಇಫ್ ಹೈಡ್ರೋಜನ್ ಗೆಟ್ 1 more electron, ಹೈಡ್ರೋಜನ್ ಬಿಹೇವ್ ಲೈಕ್ ಹೀಲಿಯಂ. ಹೈಡ್ರೋಜನ್ ಏನ್ ಮಾಡುತ್ತೆ? ಹೀಲಿಯಂ ತರ ಬಿಹೇವ್ ಮಾಡುತ್ತೆ. ಸೊ ಇಟ್ ಫೀಲ್ ಲೈಕ್ ಇಟ್ ಈಸ್ ಸ್ಟೇಬಲ್. ಹೈಡ್ರೋಜನ್ ಏನಾಗುತ್ತೆ? ನಾನೀಗ ಸ್ಟೇಬಲ್ ಆಗಿದ್ದೀನಿ, ಐ ಆಮ್ ಫೀಲಿಂಗ್ ಸ್ಟೇಬಲ್ ಅಂತ ಅದಕ್ಕೆ ಒಂದು ಕಾನ್ಸೆಪ್ಟ್ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನಾವು ಇನ್ ಆರ್ಡರ್ ಟು ಗಿವ್ ದಟ್ ಫೀಲಿಂಗ್ ಫಾರ್ ಹೈಡ್ರೋಜನ್, ವಾಟ್ ವಿ ಆರ್ ಡೂಯಿಂಗ್? ವಿ ಆರ್ ಶೇರಿಂಗ್ ಎಲೆಕ್ಟ್ರಾನ್ ಫ್ರಮ್ ಆಪೋಸಿಟ್ ಹೈಡ್ರೋಜನ್ ಆಟಮ್ ಅಷ್ಟೇ. ನೋಡಿ, ಈಗ ಹೈಡ್ರೋಜನ್ ಆಟಮ್ಗೆ 1 ಎಲೆಕ್ಟ್ರಾನ್ ಇದೆ, ಇದಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಹಾಕಿದ್ರೆ ನಾವೇನಾಗುತ್ತೆ? ಇಫ್ ವಿ ಆಡ್ 1 more electron, hydrogen will feel like stable. See, hydrogen will share 1 electron from the opposite hydrogen atom. So ಏನಾಗುತ್ತೆ? Let me create a boundary for this. So you can observe now hydrogen atom is having 2 electrons on its boundary. So ಏನಾಗ್ತಾ ಇದೆ? Hydrogen is feeling stable. ಅರ್ಥ ಆಗ್ತಿದೆ ಅಲ್ವಾ? Similarly, this hydrogen atom also has 1 electron. How many more electron that another hydrogen atom also need to become stable? ಎಷ್ಟು ಎಲೆಕ್ಟ್ರಾನ್ ಬೇಕು ಸ್ಟೇಬಲ್ ಅಂತ ಫೀಲ್ ಆಗಕ್ಕೆ? This hydrogen atom also need 1 more electron. So it will share 1 electron between the opposite hydrogen atom. ನೋಡಿ, ಈ ಹೈಡ್ರೋಜನ್ ಬೌಂಡರಿ ನಲ್ಲೂ 2 electrons ಇದೆ, and this hydrogen also has 2 electrons on its body. Both are feeling they are stable. ಅಷ್ಟೇ. ನೋಡಿ, now by sharing electrons, ನೋಡಿ hydrogen 2 atoms ಇತ್ತು, this hydrogen atom shared 1 electron from here. Obviously this hydrogen is also sharing from this hydrogen atom ಅಲ್ವಾ? ಸೊ ಈ ಎರಡು ಎಲೆಕ್ಟ್ರಾನ್ ಮಧ್ಯೆ ಒಂದು ಬಾಂಡ್ ಕ್ರಿಯೇಟ್ ಆಯ್ತು by sharing electrons. By sharing electron, a bond is created between these 2 hydrogen atoms, and that bond is called covalent bond. And ನಿಮಗೆ ಇಲ್ಲಿ ಏನು ಗೊತ್ತಿರಬೇಕು ಅಂದ್ರೆ, 2 electrons ಸೇರಿ ಎಷ್ಟು ಬಾಂಡ್ ಮಾಡುತ್ತೆ? Always remember, 2 electrons will combine to make 1 covalent bond. Because further ನಾನು ನಿಮಗೆ ಬೇಕಾದಷ್ಟು ಸ್ಟ್ರಕ್ಚರ್ ಗಳನ್ನ ಹೇಳ್ಕೊಡ್ಬೇಕಾದ್ರೆ you must have a knowledge about it. ಅರ್ಥ ಆಗ್ತಿದೆ ಅಲ್ವಾ? 2 electrons will share to form single covalent bond. ಏನ್ ಮಾಡುತ್ತೆ? Single covalent bond. See, and the bond formed between hydrogen molecule is single covalent bond. ಏನ್ ಫಾರ್ಮ್ ಆಗಿದೆ? Single covalent bond. ಕ್ಲಿಯರ್ ಆಯ್ತು ಅಲ್ವಾ? ಸೊ ನಾನು ಏನೆಲ್ಲ ಹೇಳ್ತಾ ಇದ್ದೀನಿ, ನೋಟ್ ಇಟ್, ನೋಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಇಟ್. ನಿಮಗೆ ನೆಕ್ಸ್ಟ್ ಹೇಳ್ಕೊಡೋದಲ್ಲ ತುಂಬಾನೇ ಈಸಿ ಆಗುತ್ತೆ. ಕ್ಲಿಯರ್? ಎಸ್. ಸೊ ನಾವು ವಿ ವಿಲ್ ಮೂವ್ ಫಾರ್ ಅನದರ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಸೊ ವಿ ಆರ್ ಡನ್ ವಿತ್ ಹೈಡ್ರೋಜನ್ ಮಾಲಿಕ್ಯೂಲ್. ಐ ಥಿಂಕ್ ನಿಮಗೆ ಇದರಲ್ಲಿ ಏನೂ ಡೌಟ್ ಇಲ್ಲ. ಸೊ ನೀವು ಬೇಸಿಕ್ ಆಗಿ ಏನ್ ತಿಳ್ಕೋಬೇಕು? ಇಟ್ಸ್ ವೇಲೆನ್ಸ್ ಎಲೆಕ್ಟ್ರಾನ್. ಯಾವ ಎಲಿಮೆಂಟ್ ಗೆ ನೀವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀತಿದ್ದೀರಾ, ಯು ಮಸ್ಟ್ ನೋ ದ ವೇಲೆನ್ಸ್ ಎಲೆಕ್ಟ್ರಾನ್ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್. Okay, right. So let me now complete with this, and now we are going for the next one. Second one, nodi, we are going with oxygen. Oxygen molecule ಮಾಡ್ತಾ ಇದೀವಿ. We are doing with oxygen molecule. So ಈಗ you tell me, what is the atomic number of oxygen? ನೋಡಿ, atomic number ಏನಿದ್ರದು? Atomic number is 8. ಅಲ್ವಾ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಅಟಾಮಿಕ್ ನಂಬರ್ 8 ಆದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಸಿಜನ್ ಏನಾಗಿದೆ? 8 ಎಲೆಕ್ಟ್ರಾನ್ಸ್ ಇದೆ. ಅಂದ್ರೆ ಪ್ರೀವಿಯಸ್ ಇಯರ್ ತಿಳ್ಕೊಂಡಿದ್ದೀರಾ 2n² ಫಾರ್ಮುಲಾ ಪ್ರಕಾರ k ಶೆಲ್ ಮೇಲೆ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ? ಮ್ಯಾಕ್ಸಿಮಮ್ 2. L ಶೆಲ್ ಮೇಲೆ 8 ಅಲ್ವಾ? M ಶೆಲ್ ಮೇಲೆ ಏನಾಗುತ್ತೆ? ಸೊ ಇಟ್ ಈಸ್ 18. ಸೊ ಇದನ್ನ ಪ್ರೀವಿಯಸ್ ಇಯರ್ ತಿಳ್ಕೊಂಡಿದ್ದೀರಾ ಅಲ್ವಾ? ಸೊ ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ 8 ಆಗಿದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು? ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಹಾಗಾದ್ರೆ 8 ಎಲೆಕ್ಟ್ರಾನ್ಸ್ ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ? ಆನ್ ದ ಫಸ್ಟ್ ಶೆಲ್ 2 electrons and the second shell has 6 electrons. ಹೌದಲ್ವಾ? ನಮಗೆ ಮೇನ್ ಆಗಿ ಬೇಕಾಗಿರೋದು ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಅಂತ. ಇನ್ ಆರ್ಡರ್ ಟು ನೋ ವೇಲೆನ್ಸ್ ಎಲೆಕ್ಟ್ರಾನ್ ವಿ ಆರ್ ಡೂಯಿಂಗ್ ದಿಸ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಡೈರೆಕ್ಟ್ ಆಗಿ ಮಾಡಬಹುದು. ಓಕೆ, ಸೊ ರೈಟ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಆಫ್ E- ಅಂತ ಬರೀತೀನಿ. ಆಕ್ಸಿಜನ್ ಎಷ್ಟಿದೆ ನೋಡಿ?
valence electron is the outermost electron. ಎಷ್ಟಿದೆ 6. ಸೊ ಆಕ್ಸಿಜನ್ಗೆ 6 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಯಾವುದಾದ್ರೂ ಒಂದು ಎಲಿಮೆಂಟ್ ಸ್ಟೇಬಲ್ ಆಗಬೇಕಂದ್ರೆ ಇಫ್ ಎನ್ ಎಲಿಮೆಂಟ್ ಹ್ಯಾವ್ ಟು ಒಬ್ಟೈನ್ ಸ್ಟೆಬಿಲಿಟಿ ಇಟ್ ನೀಡ್ 8 ಎಲೆಕ್ಟ್ರಾನ್ಸ್. ಎಷ್ಟು ಬೇಕು? 8 ಎಲೆಕ್ಟ್ರಾನ್ಸ್. ಅಂಡ್ ಫಸ್ಟ್ ಶೆಲ್ಗೆ ಹ್ಯಾವಿಂಗ್ 2 ಎಲೆಕ್ಟ್ರಾನ್ಸ್ ಇಟ್ ಇಸ್ ಸ್ಟೇಬಲ್. ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ರೇನೆ ಸ್ಟೇಬಲ್ ಬಿಕಾಸ್ ಹೀಲಿಯಂ ಇಸ್ ನೋಬಲ್. ಬಟ್ ಎಲ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ರೆ ಮಾತ್ರ ಆ ಎಲಿಮೆಂಟ್ ಸ್ಟೇಬಲ್ ಆಗುತ್ತೆ. ಅಂಡ್ ಆಕ್ಸಿಜನ್ ನೋಡಿ 6 ಎಲೆಕ್ಟ್ರಾನ್ಸ್ ಇದೆ. ಹೌ ಮೆನಿ ಮೋರ್ ಇಟ್ ನೀಡ್? 2. ಸೊ ಹಾಗಾದ್ರೆ ಆಕ್ಸಿಜನ್ ನೀಡ್ ಟು ಶೇರ್ ಹೌ ಮೆನಿ ಎಲೆಕ್ಟ್ರಾನ್ಸ್? 2 ಎಲೆಕ್ಟ್ರಾನ್ಸ್. 6 ಆಲ್ರೆಡಿ ಔಟರ್ ಮೋಸ್ಟ್ ಬಾಡಿ ಮೇಲೆ ಇದೆ. ಸ್ಟೇಬಲ್ ತರ ಫೀಲ್ ಆಗಕ್ಕೆ ಎಷ್ಟು ಬೇಕು? ಟು obtain stability oxygen need 2 electrons. See now oxygen molecule is there. Let me write oxygen, 2 oxygen atoms. So electrons ಹೇಗೆ ಬರ್ಕೊಳ್ಬೇಕು ಅಂತ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಮ್ಯಾಮ್ ಯಾಕೆ ಹಿಂಗೆ ಬರ್ಕೊಳ್ಬೇಕು ಎಲೆಕ್ಟ್ರಾನ್ಸ್? The only thing that you have to keep in your mind is ಎಷ್ಟು ಎಲೆಕ್ಟ್ರಾನ್ಸ್ ನ ನೀವು ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ those many electrons you want to keep in between ಅಷ್ಟೇ. ಫಾರ್ ಎಕ್ಸಾಂಪಲ್ ಈಗ 6 ಎಲೆಕ್ಟ್ರಾನ್ಸ್ ಇದೆ ಆಕ್ಸಿಜನ್ ಬಾಡಿ ಮೇಲೆ. ಹೌ ಮೆನಿ ಮೋರ್ ಆಕ್ಸಿಜನ್ ನೀಡ್? 2. ಸೊ 2 ಎಲೆಕ್ಟ್ರಾನ್ಸ್ ಈ ಆಕ್ಸಿಜನ್ ಶೇರ್ ಮಾಡಬೇಕು ಅಂಡ್ ಈ ಆಕ್ಸಿಜನ್ ಕೂಡ ಶೇರ್ ಮಾಡಬೇಕು. ಇನ್ ಸಚ್ ಎ ವೇ ಯು ಕೀಪ್ ಎಲೆಕ್ಟ್ರಾನ್ಸ್. ಲೆಟ್ ಅಸ್ ಕೀಪ್ 6 electrons and I am keeping 1, 2. Either you can represent by using star or dot. Okay, 2 ಇದೆ, 3 and 4 ನಾನು ಇಲ್ಲಿ ಇಟ್ಕೊಳ್ತಾ ಇದೀನಿ. ಯಾಕೆ? Because this oxygen need 2 electrons to share. I am keeping 2 here. So another 2 I am keeping here. ನೀವು ಇಲ್ಲಾದ್ರೂ ಇಟ್ಕೊಳ್ಬಹುದು, downwards ಆದ್ರೂ ಇಟ್ಕೊಳ್ಳಿ. So totally 6 electrons ಇದೆ oxygen body ಮೇಲೆ. And this oxygen atom also has how many electrons? It also has 6 electrons. ನೋಡಿ, both the oxygen atom has how many electrons? 6, 6. Stable ಆಗಕ್ಕೆ ಎಷ್ಟು ಬೇಕು? 2, 2. So what oxygen will do? This oxygen atom, it will share 2 electrons from the opposite oxygen. Observe ಮಾಡಿ, 6 ಇತ್ತು, 2 share ಮಾಡ್ಕೊಂಡಿದೆ, totally ಏನಾಯ್ತು? 8 electrons. Oxygen is feeling now, it is stable. In the same way, here oxygen has 6 electrons. It also need 2 more. So oxygen ಏನ್ ಮಾಡುತ್ತೆ? Opposite oxygen ಜೊತೆ ಏನ್ ಮಾಡುತ್ತೆ? Share ಮಾಡ್ತಿದೆ. Now both the oxygen atoms are having how many electrons? 8 on their body. They both are feeling they are stable. Clear ಆಯ್ತು ಅಲ್ವಾ? Right. So you can now write the structural formula. Right, structure ಬರೆಯೋಣ. ನೋಡಿ, 2 oxygen atoms ಇತ್ತು. These 2 electrons have shared between each other. As a result of it, it formed one bond. And these 2 electrons have shared and it forms another bond. So ಎಷ್ಟು covalent bond form ಆಗಿದೆ between oxygen? Between oxygen, 2 covalent bonds are formed. This is called as double bond. What is it called as? Double bond. Hydrogen ಮಧ್ಯೆ form ಆಗಿದ್ದು single bond. Oxygen ಮಧ್ಯೆ form ಆಗ್ತಾ ಇರುತ್ತದ್ದು double bond. Is that clear? Clear ಆಯ್ತು ಅಲ್ವಾ? So I think ಈಗ ನಿಮಗೆ ಐಡಿಯಾ ಬಂದಿದೆ ಅನ್ಕೋತೀನಿ how to form electron dot structure for various elements. So clear ಆಯ್ತು ಅಲ್ವಾ? See, oxygen has 4 electrons. ನಿಮಗೆ ಹೇಳಿದ್ದೀನಿ 2 electrons make 1 covalent bond. How many electrons are sharing? 4. So how many bonds are forming? 2 covalent bonds. Clear ಆಯ್ತು ಅಲ್ವಾ? Right. Let's go for next. ನೋಡಿ, let's go for next. Note ಮಾಡ್ಕೊಳ್ಳಿ ಇದೆಲ್ಲ. So let's go for the third one. The third one is nitrogen molecule. Nitrogen, N2. Molecule ಅಂತ ಹೇಳಿದಾಗ it should be more than one atom. So nitrogen molecule ಮಾಡ್ತಾ ಇದ್ದೀವಿ. Same way, ನೋಡಿ, atomic number is denoted by Z. So ನಾನು short form ಅಲ್ಲಿ ಬರೀತೀನಿ ಈಗ. Atomic number of nitrogen is 7. Its electronic configuration EC. First shell ಅಲ್ಲಿ 2 ಇರುತ್ತೆ, 7 ಅಲ್ಲಿ, and 7 ಅಲ್ಲಿ 2 ಹೋದ್ರೆ remaining ಎಷ್ಟಿದೆ? Remaining 5. So 5 will be on the second shell. What is its valence electron ಹೇಳಿ? The valence electron is the last electron. How many it is? 5. Now you tell me, nitrogen has 5 electrons on its outermost body. To become stable, okay, or to behave like stable, how many more electrons nitrogen need? 8 ಇರಬೇಕಲ್ವಾ? 8 ಇದ್ರೆ stable ಅಂತ ಹೇಳಿದೀನಿ. 5 ಇದೆ, ಎಷ್ಟು ಬೇಕು? 3 ಬೇಕು, ಹೌದಲ್ವಾ? So you will keep the electrons for the nitrogen in such a way ಆ ನೈಟ್ರೋಜನ್ ಆಟಮ್ 3 electrons ನ ಶೇರ್ ಮಾಡಿಕೊಂಡು ಸ್ಟೇಬಲ್ ಆಗಬೇಕು. ಓಕೆ, ಲೆಟ್ ಮಿ ಶೋ ದಟ್. ಸಿ, 2 nitrogen atoms. ಒಂದೊಂದು ನೈಟ್ರೋಜನ್ ಆಟಮ್ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ? 5. ಸೊ 1, 2, 3,
4 5. ನಿಮಗೆ ಡೌಟ್ ಬರ್ಬೋದು, ಯಾಕೆ ಮ್ಯಾಮ್ ಇಲ್ಲಿ 3 ಇಟ್ಕೊಂಡಿದ್ದೀರಾ? 5 ಇದೆ, ಎಷ್ಟು ಬೇಕು ಇದಕ್ಕೆ? 3. ಸೊ 3 ಶೇರ್ ಮಾಡಬೇಕು ಅಂದ್ರೆ, ಸೊ ಈಗ ಈ ನೈಟ್ರೋಜನ್ಗೂ 5 ಇದೆ, ಇದಕ್ಕೂ 3 ಬೇಕಂದ್ರೆ 3 ಎಲೆಕ್ಟ್ರಾನ್ಸ್ ಶುಡ್ ಬಿ ಶೇರ್. ಸೊ ಶೇರ್ ಮಾಡೋಕ್ಕೋಸ್ಕರ 3 ಎಲೆಕ್ಟ್ರಾನ್ಸ್ ನಾವು ಆಪೋಸಿಟ್ ನೈಟ್ರೋಜನ್ ಆಟಮ್ ಕಡೆಗೆ ಫೋಕಸ್ ಮಾಡ್ತಿದೀವಿ, ರೈಟ್? ಸೊ ದಿಸ್ ನೈಟ್ರೋಜನ್ ಆಟಮ್ ಆಲ್ಸೋ ಹ್ಯಾಸ್ ನೌ 5 valence electrons. ನೋಡಿ, both are having 5 5. Now it's time to make them stable ಮಾಡಬೇಕು. ಸೊ ನಾವೇನ್ ಮಾಡ್ತೀವಿ, this has 5, so it need 3 more. 3 ನ ಶೇರ್ ಮಾಡುತ್ತೆ by opposite nitrogen atom. Okay? And ಇದು ಕೂಡ ನೋಡಿ 5 ಇದೆ. How many more it need? It need 3 more. So it shares 3 and it also feel like it is stable. ನೋಡಿ, ಎರಡರ ಮೇಲೂ ಕೂಡ ಈಗ 8 ಇದೆ. Both are having 8 electrons on its body. Now they are feeling stable. And look at here, how many bonds is formed? ನೋಡಿ, ಎಷ್ಟು ಬಾಂಡ್ ಫಾರ್ಮ್ ಆಗಿದೆ? How many bonds are formed? See, these two electrons combine to form one bond. These two electrons combine to form one bond. These two electrons combine to form another bond. So ಎಷ್ಟು ಬಾಂಡ್ ಫಾರ್ಮ್ ಆಗಿದೆ? Triple bond. So you have understood, between hydrogen, when we created covalent bond, single bond ಇತ್ತು. Between oxygen, double bond ಇತ್ತು. Between nitrogen, ಈಗ triple bond ಇದೆ. Clear ಆಯ್ತು ಅಲ್ವಾ? So this is how you will get a clarity how to write electron dot structure for various elements. Clear ಆಯ್ತು ಅಲ್ವಾ? So now let us go for the next one. So triple bond, double bond, ನೋಡಿ 6 electrons ಇದೆ, 3 bonds create ಆಗಿದೆ. Okay? 2 electrons is equals to 1 covalent bond. You have a clarity over this. Clear ಆಯ್ತು ಅಲ್ವಾ? Right. So let's go for next. Now let us take some different elements, or let us take some compounds and create the electron dot structure ಮಾಡೋಣ ನೋಡಿ. Let us now take, okay, carbon dioxide ತಗೊಳ್ಳೋಣ. Carbon dioxide. ನೋಡಿ, carbon dioxide ಅಲ್ಲಿ ಏನಿದೆ? There is carbon and also oxygen. ಯಾವುದು ಸಿಂಗಲ್ ಎಲಿಮೆಂಟ್ ಇರುತ್ತಲ್ವಾ, that is called as the main element for writing electron dot structure. ಈಗ 1 carbon ಇದೆ, 2 oxygen ಇದೆ, right? ಈ 1 carbon ನೋಡಿ, atomic number of carbon ಮಾಡ್ಕೊಳ್ಳೋಣ. Carbons atomic number ಏನು? 6. Electronic configuration ಏನಾಗಿದೆ? 6 electrons ಅಲ್ಲಿ 2 will be on the first shell, 4 will be on the second shell. So ಇದ್ರದ್ದು valence electron ಏನಾಗಿದೆ? Valence electron ಏನಾಗಿದೆ? 4 ಆಗಿದೆ. ನಿಮಗೆ ನೆನಪಿದೆಯಾ, ನಾನು ಫಸ್ಟ್ ವಿಡಿಯೋದಲ್ಲಿ, ಈ ಲೆಸನ್ಗೆ ಪೋಸ್ಟ್ ಮಾಡಿರುವಂತ ಫಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಕಾರ್ಬನ್ cannot lose 4 electrons nor cannot gain 4 electrons. ಯಾಕೆ ಅಂತ ಹೇಳಿದೀನಿ, ಆ ವಿಡಿಯೋ ಚೆಕ್ ಮಾಡಿ, ನಿಮಗೆ ಒಳ್ಳೆ ಐಡಿಯಾ ಬರುತ್ತೆ, ನಿಮಗೆ ಫರ್ದರ್ ನೀವು ತಿಳ್ಕೊಳ್ಳುವಂತ ಕಾನ್ಸೆಪ್ಟ್ ಬಗ್ಗೆ. ಸೊ valence electron of carbon is 4. ಸೊ ಆಕ್ಸಿಜನ್ ನೋಡಿ, ಆಕ್ಸಿಜನ್ ಅಟಾಮಿಕ್ ನಂಬರ್ ಏನು? ಆಕ್ಸಿಜನ್ atomic number is equals to 8. Electronic configuration ಏನಾಗಿದೆ ನೋಡಿ, ಫಸ್ಟ್ ಶೆಲ್ ಅಲ್ಲಿ 2, ಸೆಕೆಂಡ್ ಶೆಲ್ ಅಲ್ಲಿ 6. valence electron ಏನಾಗಿದೆ? ಸೊ outer most orbit ಅಲ್ಲಿ 6 ಇದೆ, ಹೌದಲ್ವಾ? ಸೊ ಲೆಟ್ಸ್ ನೌ ರೈಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ ಕಾರ್ಬನ್ ಡೈಆಕ್ಸೈಡ್. ನೋಡಿ, 1 ಕಾರ್ಬನ್ ಅಬ್ಸರ್ವ್ ಮಾಡಿ, 1 ಕಾರ್ಬನ್ ಇದೆ, 2 ಆಕ್ಸಿಜನ್ ಆಟಮ್ ಇದೆ, 2 ಆಕ್ಸಿಜನ್ ಆಟಮ್ ಇದೆ. ಮ್ಯಾಮ್ ಯಾಕೆ ಹೀಗೆ ಬರ್ಕೊಂಡಿದ್ದೀರಾ? ಕಾರ್ಬನ್ಗೆ 4 ಇದೆ. ಹೌ ಮೆನಿ ಮೋರ್ ಎಲೆಕ್ಟ್ರಾನ್ಸ್ ಕಾರ್ಬನ್ ನೀಡ್? 4 more electrons, and that 4 electrons will be taken by carbon from both the oxygen atom. Okay, ma'am ಎಷ್ಟು ತಗೊಳ್ಬೇಕು ಎರಡು ಆಕ್ಸಿಜನ್ ಆಟಮ್ ಇಂದ? ಅಬ್ಸರ್ವ್ ಮಾಡಿ, ಆಕ್ಸಿಜನ್ has 6. how many electrons oxygen need? Oxygen need 2 ಅಲ್ವಾ? ಸೊ ಆಕ್ಸಿಜನ್ 2 ಬೇಕಾಗಿರೋದ್ರಿಂದ ಆಕ್ಸಿಜನ್ share 2 electrons from this carbon and 2 electrons from this carbon. Okay, ಕರೆಕ್ಟ್ ಆಯ್ತಲ್ವಾ? ನೋಡಿ, ಅಬ್ಸರ್ವ್ ಮಾಡಿ, ನಾನು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀತೀನಿ, ಯು ವಿಲ್ ಗೆಟ್ ಈವನ್ ಮೋರ್ ಬೆಟರ್ ಕ್ಲಾರಿಟಿ. ಈಗ ಆಕ್ಸಿಜನ್ ಎಲೆಕ್ಟ್ರಾನಿಕ್ ಡಾಟ್ ಕಾರ್ಬನ್ ಸ್ಟ್ರಕ್ಚರ್ ಬರೋಣ. ಫಸ್ಟ್ ಕಾರ್ಬನ್ಗೆ 4 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಸೊ 4 ಎಲೆಕ್ಟ್ರಾನ್ಸ್ ಅನ್ನ ನಾವು ಹೇಗೆ ಮಾಡಬೇಕು ಅಂದ್ರೆ, ಆಕ್ಸಿಜನ್ ಎಷ್ಟು ಬೇಕು? 2 ಬೇಕಲ್ವಾ? ಸೊ 2 ಶೇರ್ ಮಾಡೋ ತರ ಬರ್ಕೋಬಹುದು. ಲೆಟ್ ಅಸ್ ರೈಟ್ 2 electrons. ನೋಡಿ, 2 electrons ಅನ್ನ ಈ ಕಾರ್ಬನ್ ಈ ಕಡೆ ಆಕ್ಸಿಜನ್ ಆಟಮ್ ಗೆ ಶೇರ್ ಮಾಡ್ತಿದೆ. ವೈ? ಬಿಕಾಸ್ ಆಕ್ಸಿಜನ್ ನೀಡ್ 2. ಓಕೆ, so another 2 electrons, totally 4 ಇದೆ ಅಲ್ವಾ ಕಾರ್ಬನ್ಗೆ? So another 2 electrons is shared by carbon towards another oxygen atom. Carbon has 4. How the electrons are arranged over the carbon? It is arranged in such a way that how many electrons are needed by an opposite atom. ನೋಡಿ, oxygen ಎಷ್ಟಿದೆ ನೋಡಿ, it has 1 2 3 4
5, 6 ಇದೆ ಆಕ್ಚುಲಿ. ಎಷ್ಟು ಬೇಕು ಆಪ್ಷನ್ಗೆ? 2. ಸೊ ದಟ್ಸ್ ವೈ ಕಾರ್ಬನ್ ಇಸ್ ಶೇರಿಂಗ್ 2. ಓಕೆ, ಸೊ ಈ ಕಡೆ ನೋಡಿ ಆಪ್ಷನ್ಗೆ 1, 2, 3, 4, 5 and 6. ಇಲ್ಲೂ 6 ಇದೆ. ಹೌ ಮೆನಿ ಮೋರ್ electrons oxygen is needed? Oxygen also need 2 electrons. So carbon is sharing 2 electrons for both the oxygen atoms. ಎರಡು oxygen atom ಗೆ carbon 2 electrons ಅನ್ನ share ಮಾಡ್ತಾ ಇದೆ. Is that clear? So now let's write the circular structure. See, carbon has 4 electrons on its body. How many more carbon need? Carbon need 4 more. So right, so this carbon will share 2 electrons from the oxygen atom and it takes 2 electrons from the opposite oxygen atom. See now, how many electrons are there in the carbon's body? 4, 2, 6 plus 2, 8. Now carbon has 6 electrons. That means carbon started sharing 2 electrons from each of the oxygen atom. ಎರಡು ಕಡೆನೂ ಬಾಂಡ್ ಕ್ರಿಯೇಟ್ ಮಾಡಬೇಕಾಗಿದೆ ಅಲ್ವಾ? ದಟ್ಸ್ ವೈ ಇಟ್ ಇಸ್ ಶೇರಿಂಗ್ ಎಲೆಕ್ಟ್ರಾನ್ಸ್ ಫ್ರಮ್ ಬೋತ್ ದ ಆಕ್ಸಿಜನ್ ಆಟಮ್ಸ್. ಓಕೆ, ಈಗ ನೋಡಿ ಆಕ್ಸಿಜನ್ ಎಷ್ಟಿದೆ? 6 ಇದೆಯಾ? ಹೌ ಮೆನಿ electrons oxygen need? 2. So oxygen take 2 electrons from the carbon atom. Now it is feeling like it is stable. 8 ಇದೆ. This oxygen atom also share 2 electrons from the opposite carbon atom. Nodi. Now it also has 8 electrons on its body. Both are feeling now stable. So totally now all the 3 atoms, carbon and both the oxygen atom, ಎಲ್ಲಾನು ಕೂಡ ಸ್ಟೇಬಲ್ ಅಂತ ಫೀಲ್ ಆಗ್ತಿದೆ. ಏನು ತುಂಬಾ ನೀವು ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ದಿಸ್ ಇಸ್ ವೆರಿ ವೆರಿ ಸಿಂಪಲ್. ಹೇಗೆ ಶೇರ್ ಮಾಡಬೇಕು ಅಂದ್ರೆ ಯಾವ್ಯಾವ ಎಲಿಮೆಂಟ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು ನೋಡ್ಕೊಳ್ಳಿ. ಜಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ನೋಡಿದ್ರೆ ಐಡಿಯಾ ಬರುತ್ತೆ ನಿಮಗೆ. ಹೌ ಮೆನಿ ಎಲೆಕ್ಟ್ರಾನ್ಸ್ ಶುಡ್ ಬಿ ಶೇರ್ಡ್ ಬಿಟ್ವೀನ್ ಆಪೋಸಿಟ್ ಆಟಮ್ಸ್. ಓಕೆ, ಸೊ ಲೆಟ್ಸ್ ರೈಟ್ ದ ಬಾಂಡ್. ಸೊ ಬಾಂಡ್ ಯಾವ್ದಕ್ಕೆ ಬರೀಬೇಕು? ಫಾರ್ ದ ಎಲೆಕ್ಟ್ರಾನ್ಸ್ ವಿಚ್ ಇಸ್ ಶೇರ್ಡ್ ಬಿಟ್ವೀನ್ ಕಾರ್ಬನ್ ಅಂಡ್ ಆಕ್ಸಿಜನ್. See, carbon, it has shared 4 electrons between this oxygen atom. That means it formed double bond here. And this carbon also has shared 2 electrons. Totally 4 electrons are there here. So it has formed double bond. So this is how you write the electron dot structure for carbon dioxide. Carbon dioxide. Clear aitulva? Right. So in this way, they can ask any electron dot structure in the examination. ನಿಮಗೆ ವೇಲೆನ್ಸ್ ಎಲೆಕ್ಟ್ರಾನ್ ಗೊತ್ತಿದ್ರೆ ಯು ಕ್ಯಾನ್ ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ ಎನಿ ಆಫ್ ದ ಥಿಂಗ್ಸ್. ಕ್ಲಿಯರ್ ಆಯ್ತು ಅಲ್ವಾ? ಸೊ ನಾವು ಲೆಟ್ ಅಸ್ ಮೂವ್ ಫಾರ್ ದ ಒನ್ ಮೋರ್, ದ ಲಾಸ್ಟ್ ವಿಚ್ ಐ ಆಮ್ ಟೀಚಿಂಗ್ ಹಿಯರ್. ಆಫ್ಟರ್ ದಿಸ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಆಕ್ಚುಯಲ್ ಕಾನ್ಸೆಪ್ಟ್ ಆಫ್ ದಿಸ್ ಲೆಸನ್, ಹೈಡ್ರೋಕಾರ್ಬನ್ಸ್. ಓಕೆ, ರೈಟ್. ಸೊ ಲೆಟ್ ಅಸ್ ನೌ ರೈಟ್. ಟ್ರೈ ಮಾಡಿ. ಸೊ ಟೇಕ್ ಅ ಪೆನ್ ವಿತ್ ಯು ಅಂಡ್ ಟ್ರೈ ಅಲಾಂಗ್ ವಿತ್ ಮೀ. ದ ಫೋರ್ತ್ ಒನ್ ವಿಚ್ ವಿ ಆರ್ ಡೂಯಿಂಗ್ ಹಿಯರ್ ಇಸ್ not the fourth one, fifth one it is, right? So oxygen we have completed, hydrogen, nitrogen and carbon dioxide. Now I am doing with ammonia. Ammonia ಮಾಡ್ತೀನಿ and you try with this. You try with methane. Methane try ಮಾಡಿ. Okay? So try ಮಾಡಿ ಕಾಮೆಂಟ್ ಏರಿಯಾದಲ್ಲಿ ನಿಮಗೆ ಸ್ಟ್ರಕ್ಚರ್ ಬಂತಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಸ್ಟ್ರಕ್ಚರ್ ನಾನು ಅಪ್ಡೇಟ್ ಮಾಡ್ತೀನಿ. So ammonia ಮಾಡೋಣ. Okay, the ammonia. See, ammonia has how many nitrogen and how many hydrogen? 1 nitrogen, 3 hydrogen. Alva? Right. So nitrogen atomic number ಏನು? 7. Electronic configuration ಏನಾಗಿದೆ? 2, 5. 2 on the first shell, 5 on the second shell, total 7. Valence electron ಎಷ್ಟಿದೆ ನೋಡಿ? ಎಷ್ಟಿದೆ? 5. Hydrogen ಗೊತ್ತಿದೆ ನಿಮಗೆ? Atomic number 1, electronic configuration 1. So valence electron is also 1. Alva? Right. See, nitrogen ge 5 ಇದೆ. How many more electrons it need? It need 3 more. How many hydrogen atoms we have? 3. So ಹಾಗಾಗಿ each hydrogen atom is sharing 1 electron with nitrogen. So obviously understood alva? ನೋಡಿ nitrogen. Okay, how many hydrogens are there? 3 hydrogens. 3 hydrogen ಇದೆ. Okay, so nitrogen ಗೆ ನೋಡಿ ಎಷ್ಟು electron ಇದೆ? 5. So 5 ಅನ್ನ ನಾವು ಇವಾಗ ಏನು ಮಾಡಬೇಕು? ಅರೇಂಜ್ ಮಾಡಬೇಕು. ಸೊ ಹೈಡ್ರೋಜನ್ ಹ್ಯಾಸ್ ಸಿಂಗಲ್ ಎಲೆಕ್ಟ್ರಾನ್. ಸೊ ಇಟ್ ಕ್ಯಾನ್ ದಿಸ್ ಹೈಡ್ರೋಜನ್ ಆಟಮ್ ನೋಡಿ, ಒಂದು ಹೈಡ್ರೋಜನ್ ಆಟಮ್ ಗೆ ಇರುವಂತ ಎಲೆಕ್ಟ್ರಾನ್ ಒಂದು ನೈಟ್ರೋಜನ್ ಆಟಮ್ ಜೊತೆ ಏನ್ ಮಾಡಬಹುದು? ಲಿಂಕ್ ಮಾಡಬಹುದು. ಸೊ ಬಟ್ 5 ಇದೆ ಅಲ್ವಾ? ಸೊ 5 ಅನ್ನು ಹೇಗೆ ಅರೇಂಜ್ ಮಾಡೋಣ? ಸೊ 1 2 3 4 5. ಸೊ 5 ಇದೆ. ಯಾಕೆ ಮ್ಯಾಮ್ ಹೀಗೆ ಅರೇಂಜ್ ಮಾಡಿದ್ದೀರಾ? ಸಿ, ಹೈಡ್ರೋಜನ್ ಗೆ ಒಂದು ಎಲೆಕ್ಟ್ರಾನ್ ಇರೋದ್ರಿಂದ if I write only 1 electron, nitrogen can bond with this. ಈಗ ನಾನು ಇಲ್ಲಿ 2 ಬರ್ದಾಗ ಏನಾಗುತ್ತೆ? Nitrogen cannot bond with that. Okay, so now this nitrogen
So it is bonding with one hydrogen atom. This is also bonding with one hydrogen atom. Nodi, nitrogen ge 5 electrons ಇದೆ, valence electron. Hydrogen ge 1 valence electron ಇದೆ. Let us satisfy. ಅರ್ಥ ಆಗ್ತಿದೆ ಅಲ್ವಾ? So nitrogen body ಮೇಲೆ 5 ಇದೆ. How many more nitrogen need? 3. So nitrogen take 1 electron from each hydrogen atom. Nodi ಈ ರೀತಿ. So nitrogen now has 8 electrons on its body. Clear ಆಯ್ತಲ್ವಾ? Hydrogen ನೋಡಿ 1 ಇದೆ ಅಲ್ವಾ? How many electrons that hydrogen need to become stable? Hydrogen need only 1 electron. Nodi, hydrogen is taking 1 electron from here. This hydrogen is taking 1 and this hydrogen is also taking 1. So now, like in this manner, nitrogen is creating a bond. So if I write the covalent bonds for nitrogen, nodi, it looks like this. It looks like this. See, 2 electrons have 1 bond, 2 electrons make 1 bond, 2 electrons is making 1 bond. Clear ಆಯ್ತಲ್ವಾ? So this is a homework question for you. Do it. So 1 carbon ಇದೆ and then 4 hydrogen ಇದೆ. So arrange 4 hydrogen surrounded by carbon atom. Create electron dot structure and comment in the area whether you got this or not. And if you got, then you have learned with this concept. Yes. So ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ಗೆ ಎಲ್ಲಾ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಅಪ್ಕಮಿಂಗ್ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ ಕಂಪ್ಲೀಟ್ ಸೈನ್ಸ್ ರಿಲೇಟೆಡ್ ಸಪೋರ್ಟ್ ನನ್ನ ಒಂದು ಚಾನಲ್ ಇಂದ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋನ ಚೆಕ್ ಮಾಡಿ. ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಟಾಕ್ ಅಬೌಟ್ the hydrocarbons, which is one of the important concept from carbon and its compounds lesson. Until then, take care.